ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಆಗುತ್ತಿದ್ದಾರಂದರೆ ಅವರಲ್ಲೇನೋ ಒಂದು ವಿಶೇಷತೆ ಇರಬೇಕಲ್ವೇ. ಅವರು 27ನೇ ವರ್ಷದಲ್ಲಿ ಯಾರ ಮನೆಯಲ್ಲಿ ಕರ್ನಾಟಕದ ರಾಜಕೀಯ ಹುಟ್ಟಿತೋ ಆ ಮನೆಯ ದೈತ್ಯರನ್ನೇ ಸೋಲಿಸಿದಂಥವರು ಡಿ.ಕೆ. ಶಿವಕುಮಾರ್. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಟಾಪ್ 3 ಪವರ್ಫುಲ್ ಕಾರಣಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಆಗ ನೀವು ಕೂಡ ಹೇಳ್ತೀರಾ ಮುಂದಿನ CM ಡಿ.ಕೆ. ಅವರು ಯಾಕಾಗಬೇಕು ಅನ್ನೋದನ್ನು. ಅದರಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಈ ಮುಖಂಡನ ಹೆಸರೇ ಒಂದು ಸಂಚಲನ. ಹೌದು, ನಾವು ಹೇಳ್ತಾ ಇರೋದು ಕನಕಪುರದ ಬಂಡೆ. ಕರ್ನಾಟಕ ಕಾಂಗ್ರೆಸ್ನ ಕದನ ಕಲಿ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ನಾನು CM ರೇಸ್ನಲ್ಲಿ ಇದ್ದೇನೆ ಅಂತ ನೇರವಾಗಿ ಹೇಳದಿದ್ದರೂ ಇಡೀ ರಾಜ್ಯ ರಾಜಕಾರಣ ಇವರ ಸುತ್ತಲೇ ಸುತ್ತುತ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗೋಕೆ ಇರುವ ಟಾಪ್ 3 ಪವರ್ಫುಲ್ ಕಾರಣಗಳು ಮತ್ತು ಅವರ ರಾಜಕೀಯದ ಬಲದ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಮುಗೋಷ್ಟರಲ್ಲಿ ನೀವೇ ಹೇಳ್ತೀರಾ ಇವರು ಮುಂದಿನ CM ಯಾಕೆ ಆಯ್ಕೆ ಆದರು ಅಂತ. ಇದರಲ್ಲಿ ಮೂರನೇದಾಗಿ ಬರುವಂಥದ್ದು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅಂದರೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುವ ನಾಯಕರಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೇ ಸಂಕಷ್ಟಕ್ಕೆ ಸಿಲುಕಿದ್ರು ಹೈಕಮಾಂಡ್ಗೆ ಮೊದಲು ನೆನಪಾಗೋದೇ ಡಿ.ಕೆ. ಶಿವಕುಮಾರ್. ಗುಜರಾತ್, ಮಹಾರಾಷ್ಟ್ರ ಅಥವಾ ನಮ್ಮ ಕರ್ನಾಟಕದಲ್ಲೇ ಇರಲಿ, ರೆಸಾರ್ಟ್ ರಾಜಕೀಯದಿಂದ ಹಿಡಿದು ಸರ್ಕಾರ ಉಳಿಸಿಕೊಳ್ಳುವವರೆಗೂ ಡಿ.ಕೆ. ಶಿವ್ ಪ್ಲಾನ್ ಮಾಡಿದ್ರೆ ಅಲ್ಲಿ ಸೋಲೆ ಅನ್ನೋ ಮಾತೇ ಇಲ್ಲ. ಪಕ್ಷಕ್ಕಾಗಿ ಇಷ್ಟೆಲ್ಲಾ ಕೆಲಸ ಮಾಡಿರುವ ಡಿ.ಕೆ. ಶಿಗೆ ಮುಂದಿನ ದಿನಗಳಲ್ಲಿ ಅವರು ನೀಡಬೇಕಾದಂತ ಗೌರವನ್ನ ನೀಡುತ್ತಾರೆ ಎಂಬ ಆಸೆಯಿಂದಲೇ ಅವರಿದ್ದರು. ಹಾಗಾಗಿ ಅವರ ಬೆಂಬಲಿಗರ ಪ್ರಬಲವಾದ ವಾದ ಕೂಡ ಆಗಿತ್ತು, ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಅದೀಗ ಈಡೇರುತ್ತಿದೆ. ಅದರ ಜೊತೆಗೆ ಎರಡನೇ ಪಾಯಿಂಟ್ ಬಂದು ಕನಕಪುರದ ಬಂಡೆ ಸಂಘಟನಾ ಚತುರನಾಗಿದ್ದ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೀಟುಗಳು ಕಡಿಮೆಯಾಗಿ ಪಕ್ಷ ಸುಸ್ತಾಗಿದ್ದಾಗ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಡಿ.ಕೆ. ಶಿ ಇಡೀ ಪಕ್ಷಕ್ಕೆ ಮರುಜೀವ ನೀಡಿದರು. ಹಗಲು ರಾತ್ರಿ ಎನ್ನದೇ ಇಡೀ ಕರ್ನಾಟಕ ಸುತ್ತಿ ಕಾರ್ಯಕರ್ತರಲ್ಲಿ ಹೊಸ ಜೋಶ್ ತುಂಬಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರ ಈ ಅದ್ಭುತ ಸಂಘಟನಾ ಶಕ್ತಿಯೇ ಇವರನ್ನ CM ಹುದ್ದೆಯಲ್ಲಿ ರೇಸಲ್ಲಿ ಸದಾ ಮುಂಚೂಣಿಯಲ್ಲಿ ಇರಿಸುತ್ತಿತ್ತಂದ್ರೆ ತಪ್ಪಾಗಲಾರದು. ಅದರ ಜೊತೆಗೆ ಮೂರನೇ ಅಂಶ ಏನಂತಂದ್ರೆ ಹೈಕಮಾಂಡ್ ವಿಶ್ವಾಸ ಮತ್ತು ಮುಂದಿನ CM ಕನಸನ್ನ ನನಸು ಮಾಡಿಕೊಂಡಿದ್ದು ಯಾವ ರೀತಿಯಾಗಿ ಅಂತಂದ್ರೆ, ಕರ್ನಾಟಕದಲ್ಲಿ ಪ್ರಸ್ತುತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದ್ದಾಗಲೇ ಮುಂದಿನ CM ನಾನೇ ಆಗಬೇಕು ಅನ್ನೋ ಇಚ್ಛೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಮತ್ತು ನುಡಿಗಳಲ್ಲಿ ಹಲವು ಬಾರಿ ತೋರ್ಪಡಿಸಿವೆ. ಒಕ್ಕಲಿಗ ಸಮುದಾಯದ ಪ್ರಬಲ ಬೆಂಬಲ ಮತ್ತು ದೆಹಲಿ ಹೈಕಮಾಂಡ್ ನಾಯಕರ ಜೊತೆಗಿನ ಆಪ್ತ ಸಂಬಂಧ ಇವರಿಗೆ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು, ಆದರೆ ಡಿ.ಕೆ. ಶಿವಕುಮಾರ್ ಅವರ CM ಕನಸು ನನಸಾಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಯುವ ನಾಯಕನಾಗಿ ಎಂಟ್ರಿ, ದೈತ್ಯನ ವಿರುದ್ಧ ಗೆಲುವು. ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯಕ್ಕೆ ಬಂದ ಆರಂಭದಲ್ಲೇ ಇಡೀ ರಾಜ್ಯದ ಗಮನ ಸೆಳೆದಿದ್ದರು. 1989ರ ವಿಧಾನಸಭಾ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ರಾಜಕೀಯ ದೈತ್ಯ ಎಂದೇ ಹೆಸರುವಾಸಿನ ಪಡೆದಿರುವಂತಹ H.D. ದೇವೇಗೌಡರ ವಿರುದ್ಧವೇ ಸ್ಪರ್ಧಿಸಿ ಭರ್ಜರಿ ಗೆಲುವು ದಾಖಲಿಸಿದ್ದರು. ಆಗ ಅವರಿಗೆ ಕೇವಲ 27 ವರ್ಷ ವಯಸ್ಸು. ಈ ಪಾಯಿಂಟ್ ಅನ್ನು ದೈತರನ್ನೇ ಉಳಿಸಿದ ಬಂಡೆ ಎಂದು ನಾವು ವಿವರಿಸಬಹುದಾಗಿದೆ. ಆಸ್ತಿ ಮತ್ತು ಉದ್ಯಮದ ಹಿನ್ನೆಲೆ ಡಿ.ಕೆ. ಶಿವಕುಮಾರ್ ಅವರದು ನೋಡೋದಾದರೆ, ಡಿ.ಕೆ. ಶಿ ಅವರು ಕೇವಲ ರಾಜಕೀಯ ನಾಯಕರಲ್ಲ, ಕರ್ನಾಟಕದ ಅತಿ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರು. ಗ್ರಾನೈಟ್ ಉದ್ಯಮ, ಶಿಕ್ಷಣ ಸಂಸ್ಥೆಗಳು ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಇವರು ಯಶಸ್ವಿ ಉದ್ಯಮಿ. ಇವರ ಒಟ್ಟು ಆಸ್ತಿಯ ಮೌಲ್ಯ ಸಾವಿರಾರು ಕೋಟಿ ದಾಟುತ್ತದೆ. ಯೂಟ್ಯೂಬ್ನಲ್ಲಿ ಇವರ ಆಸ್ತಿಯ ವಿವರಗಳ ಬಗ್ಗೆ ಜನರಿಗೆ ಸಖತ್ತಾಗಿ ಕುತೂಹಲ ಯಾವಾಗಲೂ ಇದ್ದೇ ಇರುತ್ತದೆ. ಅದರ ಜೊತೆಗೆ ಜೈಲು ವಾಸ ಮತ್ತು ಭಾವುಕ ಕ್ಷಣಗಳ ಬಗ್ಗೆ ನಾವು ನೋಡೋದಾದ್ರೆ, ಇವರ ಮೇಲೆ ಇಡಿ ರೇಡ್ ಅನ್ನ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯ ತಿಹಾರ್ ಜೈಲಿನಲ್ಲಿ ಕೆಲವು ದಿನ ಇರಬೇಕಾಗಿ ಬಂತು. ಆದರೆ ಜೈಲಿನಿಂದ ಮರಳಿ ಬೆಂಗಳೂರಿಗೆ ಬಂದಾಗ ಅವರಿಗೆ ಸಿಕ್ಕ ಜನಬೆಂಬಲ ಆಗಿತ್ತು. ಬೆಂಗಳೂರು ಏರ್ಪೋರ್ಟ್ನಿಂದ ಕ್ವೀನ್ಸ್ ರಸ್ತೆಯ ಕಾಂಗ್ರೆಸ್ ಕಚೇರಿಯವರೆಗೆ JCBಗಳಿಂದ ಹೂವಿನ ಮಲೆ ಹರಿಸಲಾಗಿತ್ತು. ಆ ಕಷ್ಟದ ದಿನಗಳ ನಂತರವೇ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದು, ಇದನ್ನ ನಾವು ಎಲ್ಲಾ ಕಡೆ ಬಹಳ ಸಂಕಷ್ಟದಿಂದ ಎದ್ದು ಬಂದ ನಾಯಕ ಅಂತೇಳಿ ನಾವು ವಿವರಿಸಲಾಗ್ತದೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು
ಪಕ್ಷ ನಿಷ್ಠೆ ಅಂತ ಬಂದಂತ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿ ಘಟಕದಿಂದಲೇ NSU ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಂತ ಲೀಡರ್ ಆಗಿರೋದ್ರಿಂದ ಅವರು ಪಕ್ಷವನ್ನ ತೊರೆಯುವಂತದ್ದಾಗ್ಲಿ ಅಥವಾ ಪಕ್ಷವನ್ನ ಬಿಟ್ಟುಕೊಡುವಂತ ಕೆಲಸವನ್ನ ಯಾವತ್ತೂ ಅವರು ಮಾಡಲೇ ಇಲ್ಲ. ಯಾವತ್ತೂ ಅವರ ಪಕ್ಷ ನಿಷ್ಠೆಯನ್ನ ತೋರಿಸಿದ್ದಕ್ಕಾಗಿಯೇ ಕಾಂಗ್ರೆಸ್ ಪಕ್ಷ ಅವ್ರಿಗೇನು ಅಧಿಕಾರಾವಧಿ ಹಂಚಿಕೆ ಮಾಡಿತ್ತು ಅದರಂತೆ ಈಗ ಕಾಂಗ್ರೆಸ್ ಪಕ್ಷ ನಡೆದುಕೊಳ್ತಾ ಇದೆ. ಹಾಗಾಗಿ ಈಗ ಏನು 2020 ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅವಕಾಶ ಮಾಡಿಕೊಟ್ಟಿದೆ. ಇದರ ಜೊತೆಗೆ 2013ರಿಂದ 2018 ಸಮಯದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದರೂ ಕೂಡ 2018ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಅಂತ ಕಷ್ಟದ ಸಮಯದಲ್ಲಿ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಅವರ ಸ್ವಂತ ಕ್ಷೇತ್ರದಲ್ಲಿ ಅವರ ತಮ್ಮನಕ್ಕೆ ಜವಾಬ್ದಾರಿ ಕೊಟ್ಟು ಶಾಸಕನಾಗಿ DK ಶಿವಕುಮಾರ್ನ ಗೆಲ್ಲಿಸುವಂತ ಜವಾಬ್ದಾರಿ DK ಸುರೇಶ್ಗೆ ವಹಿಸಿ ಇವರು ರಾಜ್ಯಾದ್ಯಂತ ಸುತ್ತಾಡಿ ಅನೇಕ ಹೊಸ ಶಾಸಕರನ್ನ ಗೆಲ್ಲಿಸಿಕೊಳ್ಳುವಲ್ಲಿ DK ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ಇವರು ಚುನಾವಣೆಯ ಫಲಿತಾಂಶ ಬರಕ್ಕಿಂತ ಮೊದಲೇ ಇವರು 137 ಸೀಟ್ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಂದ್ರೆ ಅಲ್ಲಿಗೆ ಯಾವ ಮಟ್ಟಿಗೆ ಇವರು ಸಂಘಟನೆಯನ್ನ ಬಲಪಡಿಸಿರಬೇಕು, ಪಕ್ಷವನ್ನ ಕಟ್ಟಿರಬೇಕು, ಜೊತೆಗೆ ಇವರ ಅಂಕಿ ಅಂಶಗಳು ಎಷ್ಟು ನಿಖರವಾಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಹಾಗಾಗಿ ಇವರು ಮೊದಲನೇ ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗ್ಬೇಕಂತಲೇ ಹಠ ಹಿಡಿದಿದ್ರು. ಆದರೆ ಹಿರಿಯರು ಮತ್ತೆ ಸಿದ್ದರಾಮಯ್ಯರವರು ಮೊದಲು ಮುಖ್ಯಮಂತ್ರಿ ಆಗಿರೋದ್ರಿಂದ ಮೊದಲ ಅವಧಿಗೆ ಅವರನ್ನ ಮುಖ್ಯಮಂತ್ರಿಯಾಗಿ, ಎರಡನೇ ಅವಧಿಗೆ ಇವರನ್ನ ಮುಖ್ಯಮಂತ್ರಿಗೆ ಆಯ್ಕೆ ಮಾಡಲಾಗುತ್ತೆ ಅನ್ನೋ ತೀರ್ಮಾನ 2023ರಲ್ಲಿ ಆಗಿದ್ದರೂ ಕೂಡ ಇದು ಯಾವ ನಾಯಕರು ಎಲ್ಲೂ ಕೂಡ ಬಹಿರಂಗ ಪಡಿಸಿರ್ಲಿಲ್ಲ. ಯಾಕೆಂತಂದ್ರೆ ಈಗಿರುವಂತಹ ಶಾಸಕರಿಗಾಗ್ಲಿ, ಪಕ್ಷದ ಪದಾಧಿಕಾರಿಗಾಗ್ಲಿ ಅಥವಾ ಮಂತ್ರಿಗಳಿಗಾಗ್ಲಿ ಯಾವುದೇ ಗೊಂದಲ ಸೃಷ್ಟಿ ಆಗಬಾರದು ಅಂತೇಳಿ ಈ ವಿಚಾರವನ್ನು ಎಲ್ಲಿ ಯಾರೂ ಬಿಟ್ಟುಕೊಡದೇ ಇದ್ದದ್ದು ಇವರಿಗೊಂದು ಪ್ಲಸ್ ಪಾಯಿಂಟ್ ಆಯಿತು. ಅದರ ಜೊತೆಗೆ DK ಶಿವಕುಮಾರ್ ಅವರು 2.5 ವರ್ಷ ಅವಧಿ ಮುಗಿದ ತಕ್ಷಣ ಅಧಿಕಾರ ಬಿಟ್ಟುಕೊಡಕ್ಕೆ ಕೇಳಿದಾಗ ಅವರು ಇನ್ನೊಂದು 6 ತಿಂಗಳು ಹೆಚ್ಚಿಗೆ ಅವಕಾಶವನ್ನ ಕೇಳಿದ್ರು. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿ ಅವಧಿಯನ್ನ ನಾನೇ ನಡೆಸಬೇಕು, ದೇವರಾಜ್ ಅರಸ್ ನಂತರ ತಾನೇ ಇದನ್ನ ಮುಂಚೂಣಿಯಲ್ಲಿರಬೇಕು ಅನ್ನೋ ಆಲೋಚನೆಯಿಂದ ಅವರು 6 ತಿಂಗಳ ಕಾಲಾವಕಾಶವನ್ನು ಕೇಳಿದ್ರು. ಹೈಕಮಾಂಡ್ ಅದಕ್ಕೆ ಒಪ್ಪಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಹಾಗಾಗಿ 6 ತಿಂಗಳು ಮುಗಿದ ನಂತರ ಹೈಕಮಾಂಡ್ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಅವರು ಯಾವುದೇ ಪಕ್ಷಕ್ಕೆ ಡ್ಯಾಮೇಜ್ ಮಾಡದೆ, ತೊಂದರೆ ಕೊಡದೆ ಗೌರವಯುತವಾಗಿ ಅಧಿಕಾರವನ್ನ ತ್ಯಾಗ ಮಾಡಿ ನಿಜವಾಗ್ಲೂ ಕೂಡ ಅವರ ಗೌರವ ಘನತೆಯನ್ನ ಹೆಚ್ಚಿಸಿಕೊಂಡಿದ್ದಾರಂದ್ರೆ ತಪ್ಪಾಗಲಾರದು. ಕರ್ನಾಟಕದ ರಾಜಕೀಯದಲ್ಲಿ ಅನೇಕ ನಾಯಕರುಗಳು ಅಧಿಕಾರ ಬಿಟ್ಟಬೇಕಾದ್ರೆ ಕಣ್ಣೀರು ಮುನ್ನೀರಾಗಿ ಅವರು ಕಾರ್ಯಕರ್ತರಿಗೆ ಗೊಂದಲವನ್ನು ಸೃಷ್ಟಿ ಮಾಡುತ್ತಾ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿ ನಡ್ಕೊಂಡ್ರು ಕೂಡ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಪಕ್ಷಕ್ಕೆ ತೊಂದರೆ ಆಗದೀರ ಅವರು ನಡ್ಕೊಂಡ್ರು, ಅವರ ಸೌಜನ್ಯ ಇವತ್ತು ಪಕ್ಷಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ಬೆಳೆಯುವಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮಾದರಿ ಆಗಲಿದೆ ಎಂಬುದು ಈಗ ಕೊಡ್ತಾ ಇರುವಂತ ಸ್ಪಷ್ಟ ಸಂದೇಶವಾಗಿದೆ. ಇದು ಇವತ್ತಿನ ವಿಡಿಯೋ. ಸ್ನೇಹಿತರೆ, DKC ಅವರಿಗೆ ಇಂದು ಇಷ್ಟೊಂದು ಪವರ್ ಇರೋದಕ್ಕೆ ಕಾರಣ ಅವರ ಹಳೆ ಹಿಸ್ಟರಿ. ಕೇವಲ 27ನೇ ವಯಸ್ಸಿನಲ್ಲೇ ಮಾಜಿ CM HD ದೇವೇಗೌಡರನ್ನೇ ಚುನಾವಣೆಯಲ್ಲಿ ಸೋಲಿಸಿದ ಇತಿಹಾಸ ಇವರದ್ದು. ಜೈಲು, IT ಕೇಸು, IT ದಾಳಿ ಅಂತ ಎಷ್ಟೇ ಕಷ್ಟ ಬಂದರೂ ಕನಕಪುರದ ಬಂಡೆಯ ತರಹ ಗಟ್ಟಿಯಾಗಿ ನಿಂತು ಇವತ್ತು ಕರ್ನಾಟಕದ CM ಆಗುವ ಹಂತಕ್ಕೆ ನಿಂತಿದ್ದಾರೆ. ಹಾಗೆ ನೀವು ಈ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಯಶಸ್ವಿ ಆಗ್ತಾರಾ ಇಲ್ಲೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಕರ್ನಾಟಕದ ಹೆಚ್ಚು ಸುದ್ದಿಗಳಿಗಾಗಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.